ನಮಸ್ಕಾರ ಎಲ್ಲರಿಗೆ ಸಜ್ಜನಾರ್ದಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ಚೂರು ಚೇಂಜ್ ಇವತ್ತು ಏನು ಅಂತಂದರೆ, ಈ SRH ಮತ್ತು LSG ಮ್ಯಾಚ್ ಇದು ನಾನು ಯೂಶ್ವಲಿ ಅಂದರೆ ಈಗ ಪೋಸ್ಟ್ ಸೆಕ್ಷನಲ್ಲಿ ಹಾಕ್ತಾನಲ್ಲ ಪ್ರೆಡಿಕ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ. ಇವತ್ತು ಇದೇ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಇಲ್ಲೇ ಪ್ರೆಡಿಕ್ಟ್ ಮಾಡಿ, ನಾನು ಪೋಸ್ಟ್ ಸೆಕ್ಷನಲ್ಲಿ ಹಾಕೋದಿಲ್ಲ. ಈ ವಿಡಿಯೋದಾಗೆ ಎಂಗೇಜ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಲಿ. ಈ ವಿಡಿಯೋಗೆ ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ 3:30 ತನಕ ಒಂದು, ಅಥವಾ 3:30 ಬೇಡ, 3:40 ತನಕ ನಾನು ಒಂದು ಟೈಮ್ ಲೈನ್ ಇಟ್ಕೊಳ್ತೇನೆ. ಆ ಟೈಮ್ ಒಳಗಡೆ ಎಷ್ಟು ಕಮೆಂಟ್ ಬರ್ತಲ್ಲ ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ನೋಡಿ ಇಟ್ಕೊಂಡಿರ್ತೇನೆ, ಯಾರು ಕರೆಕ್ಟ್ ಪ್ರೆಡಿಕ್ಟ್ ಮಾಡ್ತಾರೆ ಅಂತ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. LSG ತೊಂದರೆಯ ಒಂದು ಆಗರ, ಅಲ್ಲಿ ಒಂದಿಷ್ಟು ಡಿಸಿಷನ್ ಮೇಕರ್ಸ್ ಒಟ್ರಾಶಿ ಜನ ಇದ್ದಾರೆ. ಓನರ್ಸ್ ಇನ್ವಾಲ್ವ್ ಆಗ್ತಾರೆ, ಕೋಚ್, ಕ್ಯಾಪ್ಟನ್ ಪಂತ್ ಅವರು ಓಪನರ್ ಆಗಿ ಬಂದರು. ಈಗ ಕೇಳಿದರೆ 50-50, ನನಗೆ ಶೋರ್ ಇಲ್ಲ ನೆಕ್ಸ್ಟ್ ಮ್ಯಾಚ್ ನಾನು ಓಪನಿಂಗ್ ಮಾಡ್ತೇನೆ ಇಲ್ಲೋ ಅಂತ. ಅಂದರೆ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಮಿಸ್ ಆಗಿದೆ ತಂಡದಲ್ಲಿ. ಆ್ಯಕ್ಚುಲಿ ಓಪನರ್ಸನ್ನು ಯಾಕೆ ಇವರು ಚೇಂಜ್ ಮಾಡಬೇಕಿತ್ತು ನನಗೆ ಇನ್ನೂ ಸಹ ಗೊತ್ತಿಲ್ಲ. ಮಾರ್ಕ್ರಮ್ ಮತ್ತು ಮಾರ್ಚಿದಾರಲ್ಲ, ನಂಗೆ ಗೊತ್ತಿಲ್ಲ. ಆ ತಂಡದಲ್ಲಿ ಏನೋ ಒಂದು ಪ್ರಾಬ್ಲಮ್ ಉಂಟು LSGಯಲ್ಲಿ. ಆ್ಯಂಡ್ ಈ ಕಡೆ SRH ನೋಡಿ, ಫಸ್ಟ್ ಮ್ಯಾಚ್ RCB ಅಗೇನ್ಸ್ಟ್ ಕೆಟ್ಟದಾಗಿ ಸೋತಿದ್ರು. ಅದಾದಮೇಲೆ ಎಂಥ ಕಮ್ಬ್ಯಾಕ್, ಡಿಫೆಂಡ್ ಮಾಡಿದಂಥ ರೀತಿ KKR ಅಗೇನ್ಸ್ಟ್ ಸೂಪರ್ ಡೂಪರ್ ಡಿಫೆಂಡ್ ಮಾಡಿದರು. 65 ರನ್ಗಳ ಭರ್ಜರಿ ವಿಜಯ. ಸೊ ಹೈದರಾಬಾದಲ್ಲೇ ಆಗ್ತಾ ಇರೋದು ಮ್ಯಾಚು. ಕಾನ್ಫಿಡೆನ್ಸ್ ಯಾರ ಕಡೆ ಉಂಟು? SRH ಕಡೆ ಉಂಟು. ತಂಡದಲ್ಲಿ ಏನಾದರೂ ಬದಲಾವಣೆ ಆಗ್ತದಾ? ಅಲ್ಲ, ಬದಲಾವಣೆ ಆದರೂ ಆಗ್ಬೋದು. ಹರ್ಷಲ್ ಪಟೇಲ್ ಬರ್ಬೋದು ಪೇಯ್ನ್ ಬದಲು. ಯಾಕಂತಂದರೆ ಅವರೇನು ನನಗಂತೂ ಅಷ್ಟೇನು ವಾವ್ ಅಂತ ಅನಿಸಿಲ್ಲ. ಒಪಿನಿಯನ್ ಡಿಫರ್ಸ್. ಹರ್ಷಲ್ ಪಟೇಲ್ ಅವ್ರನ್ನ ಒಳಗಡೆ ಹಾಕ್ಕೊಂಡು ಮೇ ಬಿ ಲಿವಿಂಗ್ಸ್ಟನ್ನನ್ನು ಒಳಗಡೆ ತಗೊಳ್ಬೋದು. ಯಾಕಂತಂದರೆ ಲಿವಿಂಗ್ಸ್ಟನ್ ಎಂತಕ್ಕೆ ಬೆಂಚಲ್ಲಿ ಕೂರಿಸಿದ್ದಾರೆ ನಂಗೆ ಗೊತ್ತಿಲ್ಲ. ಅದಕ್ಕೆ 9 ಕೋಟಿ ಕೊಟ್ಟದ ಬೆಂಚಲ್ಲಿ ಕೂರಿಸ್ಲಿಕ್ಕೆ. ಸೊ ಐ ಹ್ಯಾವ್ ನೋ ಐಡಿಯಾ. ಬಟ್ ಚೇಂಜ್ ಆಗಿದ್ರು, ಸ್ಕ್ವಾಡ್ ಚೇಂಜ್ ಆಗದಿದ್ರು ಏನು ಆಶ್ಚರ್ಯ ಏನಿಲ್ಲ, ಅಥವಾ ಸ್ಕ್ವಾಡ್ ಚೇಂಜ್ ಆಗಲೇಬೇಕು ಅಂತೇನಿಲ್ಲ. ಬಟ್ LSG ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತಂದರೆ, ಅಣ್ಣ ದಿಗ್ವಿಜಯ್ ಶರಾತಿ ಅವರನ್ನು ನಾವು ಪ್ಲೇಯಿಂಗ್ 11 ಫಸ್ಟ್ ಇಟ್ಕೊಳ್ಳುವ. ಯಾಕಂತಂದರೆ ಲಾಸ್ಟ್ ಮ್ಯಾಚಲ್ಲಿ KKR ಅಗೇನ್ಸ್ಟ್ ಎಂತಾಯ್ತು ಅಂತ ಇಲ್ಲ. ಲಾಸ್ಟ್ ಮ್ಯಾಚ್ ಯಾರು ಅಗೇನ್ಸ್ಟ್ ನಂಗೆ ನೆನಪೋಗಿದೆ, KKR ಅಗೇನ್ಸ್ಟ್ ಅಲ್ಲ, ಇವರು ಸಡನ್ನಾಗಿ ಎಲ್ಲ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಹಬಾಜ್ ಅಹಮದ್ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ಕೂಡ ಯೂಸ್ ಆಗಲಿಲ್ಲ. ಬೌಲಿಂಗಲ್ಲಿ 1 ಓವರಿಗೆ 15-16 ರನ್ ಅವರು ಲೀಕ್ ಮಾಡಿದರು. ಸೊ SRH ಈ ಥರ ಎಡವಟ್ಟು ಮಾಡದಿರಲಿ ಅಂತ SRH ಮ್ಯಾನೇಜ್ಮೆಂಟು ಒಂದು ಎಂತ ಥಿಂಕ್ ಮಾಡ್ತಾ ಇದೆ. ಏನಂತಂದರೆ, ದಿಗ್ವಿಜಯ್ ಶರಾತಿ ಅವ್ರನ್ನ ಡೈರೆಕ್ಟಾಗಿ ಪ್ಲೇಯಿಂಗ್ 11 ಇಟ್ಕೊಳ್ಳೋ. ಯಾಕಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಇಟ್ಕೊಂಡು ನಮ್ಮ ಬ್ಯಾಟಿಂಗ್ ಏನಾದರೂ ಎಕ್ಕುಟ್ಟೋಗಿ ನಾವು ಬೇರೆಯವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡು ಬಂದರೆ ರಗಳೆ ಆಗ್ತದೆ ಅಂತ. ಸೊ ಇದು ನನ್ನ ಪ್ರಕಾರ ಇದು ಹೈ ಸ್ಕೋರಿಂಗ್ ಗೇಮ್. ಇವತ್ತು 2 ಮ್ಯಾಚ್ ಏನಿದೆ ಇದು ಹೈ ಸ್ಕೋರಿಂಗ್ ಗೇಮ್ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಯಾಕಂತಂದರೆ ಒಂದು ಹೈದರಾಬಾದ್ ಪಿಚ್ ಅಂತೂ ಬಿಡಿ, ಅದು ಬ್ಯಾಟಿಂಗ್ ಟ್ರ್ಯಾಕ್. ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಕೇಳಬೇಕಂತೇನಿಲ್ಲ, ಚಿಕ್ಕ ಗ್ರೌಂಡು, ರನ್ ಸರಾಗವಾಗಿ ಹರಿದು ಬರ್ತದೆ. ಇವತ್ತು 2 ಕೂಡ ರನ್ ಫೆಸ್ಟಿವಲ್. ಏನಾದರೂ ಫಸ್ಟ್ ಮ್ಯಾಚ್ ಬೇಗ ಮುಗಿದ್ರೆ ಸಡನ್ನ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿ ಫಸ್ಟ್ ಇನ್ನಿಂಗ್ಸು ಚಿಕ್ಕ ಸ್ಕೋರಿಗೆ ಆಲ್ಔಟ್ ಆಗಿ ಮತ್ತು ಒಂದು 10 ಓವರ್ ಒಳಗಡೆ ಅಪೋನೆಂಟ್ ಅದನ್ನು ಚೇಸ್ ಮಾಡಿದರೆ, ನನಗೆ ಟೈಮ್ ಇದ್ದರೆ ನಾ ವೀಡಿಯೋ ಮಾಡ್ತೇನೆ. ಇಲ್ಲೇ ಇದ್ದರೆ SRH ವರ್ಸಸ್ LSG ಮ್ಯಾಚಿನ ವೀಡಿಯೋ ನಾಳೆ ಬೆಳಿಗ್ಗೆ ಬರೋದು. ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಹಾಕ್ತೇನೆ. ಯಾಕಂತಂದರೆ ಈ ಮ್ಯಾಚ್ ಮುಗಿದ ಕೂಡಲೇ RCB ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ನಾನು ವಿಡಿಯೋ ಮಾಡ್ತಾ ತಮ್ನೇಲ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಮ್ಯಾಚ್ ನೋಡಬೇಕಾಗ್ತದೆ. ಸೊ ಶನಿವಾರ ಮತ್ತು ಭಾನುವಾರದ ಮ್ಯಾಚ್ ಇದ್ದರೆ ಇದೇ ಒಂದು ರಗಳೆ. ಈ ಮಧ್ಯಾಹ್ನದ ಮ್ಯಾಚ್ ಇದು ವಿಡಿಯೋ ಯಾವತ್ತೂ ಲೇಟ್ ಬರ್ತದೆ, ನಿಮಗೆ ಕೂಡ ಅದರ ಮೇಲೆ ಇಂಟ್ರೆಸ್ಟ್ ಹೊರಟೋಗಿರುತ್ತೆ. ಬಟ್ ಸ್ಟಿಲ್ ನೀವು ಇಂಟ್ರೆಸ್ಟ್ ಕಳೆದುಕೊಳ್ಬೇಡಿ. ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಈ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. SRH ಮತ್ತು LSG ಇದು ನನ್ನ ಪ್ರಕಾರ ಐ ಥಿಂಕ್ SRH ಶುಡ್ ವಿನ್. ಇದು ಈ ಮ್ಯಾಚ್ SRH ವಿನ್ ಆಗಬೇಕು ಅಂತಲೇ, ಅಂದರೆ ವಿನ್ ಆಗಬೇಕು ಹಾಗಲ್ಲ, ಅವ್ರಿಗಿರುವಂಥ ಮೊಮೆಂಟಮ್ಗೆ, ಅವ್ರಿಗಿರುವಂಥ ಬ್ಯಾಟಿಂಗ್ ಲೈನಪ್ಗೆ ಅವ್ರು ಆ್ಯಕ್ಚುಲಿ ವಿನ್ ಆಗಬೇಕಪ್ಪ ಈ ಮ್ಯಾಚು. LSG ಅವರು 100ಕ್ಕೆ 200% ಎಫರ್ಟ್ ಹಾಕಲೇಬೇಕು ಈ ಮ್ಯಾಚನ್ನು ವಿನ್ ಆಗಬೇಕಂತಿದ್ರೆ. ಮೇಯ್ನಾಗಿ ಅವ್ರದ್ದು ಬ್ಯಾಟಿಂಗ್ ಕ್ಲಿಕ್ ಆಗಬೇಕಣ್ಣ. ಬ್ಯಾಟಿಂಗ್ ತದ್ವಾ ಕ್ಲಿಕ್ ಆದರೆ ಮಾತ್ರ ಅವ್ರು ವಿನ್ ಆಗ್ಲಿಕ್ಕೆ ಆಗೋದು. ಇಲ್ಲ ಇದ್ರೆ ಇಲ್ಲ, ಹಾಗೆಲ್ಲ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಬೌಲಿಂಗ್ ಉಂಟು, ಲೈನಪ್ ಇಲ್ಲ ಅಂತಲ್ಲ, ಬೌಲಿಂಗ್ ಲೈನಪ್ ಇಲ್ಲ ಅಂತಲ್ಲ, ಸೂಪರ್ ಡೂಪರ್. ಬಟ್ ಬ್ಯಾಟಿಂಗ್ ಕ್ಲಿಕ್ ಆಗಬೇಕಣ್ಣ. ಮಾರ್ಕ್ರಮ್ ಪೂರನ್ ಮೇಲೆ ಹೆವಿ ಡಿಪೆಂಡ್ ಆಗಿದ್ದಾರೆ. ಪಂತ್ ಅವ್ರು ಹೇಗೆ ಆಡ್ತಾರೆ ಅಂತ ನಾನು ಕಾದು ನೋಡ್ತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಧ್ವಂಸ ಮಾಡಿ ಹಾಕಬೇಕು. ಫಸ್ಟ್ ಇನ್ನಿಂಗ್ ಸ್ಕೋರನ್ನು ಇಲ್ಲೇ ಪ್ರೆಡಿಕ್ಟ್ ಮಾಡಬೇಕು. ಸರಿಯಾಗಿದೆ ಬರುವ. ನಮಸ್ಕಾರ.